ರಾಜ್ಯ ಸರ್ಕಾರಗಳಲ್ಲಿ ನಮ್ಮ ಮಾದಿಗ ಸಮುದಾಯದ ಮಂತ್ರಿಗಳು ಮತ್ತು ಶಾಸಕರು ಒಳ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತಿ ಎಂದು ನಿವೃತ್ತ ತಹಶೀಲ್ದಾರ್ ಎಂ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಹರಿಜನ ಕಾಲೋನಿಗಳಿಗೆ ಮೀಸಲಾತಿ ವರ್ಗೀಕರಣದ ಬಗ್ಗೆ ತಳಕಲ್ಲಿ ಕಾರ್ಯಕ್ರಮ ಇದೆ. ಇದು ಸ್ವಂತ ನಮ್ಮ ಮನೆ ಕೆಲಸ, ಪಕ್ಷದಲ್ಲ, ಸಂಘಟನೆದಲ್ಲ, ಜಾತಿದಲ್ಲ. ಮೀಸಲಾತಿ ಕೊಟ್ಟರೆ ನಮಗೆ ಪಾಲಾಗ್ತಾರೆ. ಬೋವಿಗಿಷ್ಟು ಪಾಲು, ಲಂಬಾಣಿಗಿಷ್ಟು ಪಾಲು, ಒಲೆಯರಿಗಿಷ್ಟು ಪಾಲು, ಒಟ್ರಿಗಿಷ್ಟು ಪಾಲು ಅಂತ ಪಾಲಾಗ್ತಾರೆ. ಅದರ ಅರ್ಥನ ನಾವು ಫಂಕ್ಷನ್ನೇ ತಿಳಿಸ್ತೀವಿ. ದಯಮಾಡಿ ಒಂದೊಂದು ಹಳ್ಳಿಗೆ 20 ಜನನಾದರೂ ಕನಿಷ್ಠ ನಿಮ್ಮ ಸ್ವಂತ ಊರಿನ ವೆಹಿಕಲ್ಲು ಅಥವಾ ನಾಡಿನ ವೆಹಿಕಲ್ ಮಾಡ್ಕೊಂಡು ಬರ್ಬೇಕಂತ ಮಾಹಿತಿಯನ್ನು ಎರಡೂ ಹೋಬಳಿಯ ಮುಖಂಡರು ಆಯಾ ಹೋಬಳಿಗೆ ತಿಳಿಸಂತ ಕೆಲಸನ ನಾವು ಎರಡು ಹೋಬಳಿಯ ಮುಖಂಡರು ಮಾಡಲ್ರಿ. ಅದು ಅವ್ರವ್ರ ಹೋಬಳಿನಲ್ಲಿ ಮುಖಂಡರು ಕೂತ್ಕೊಂಡು 2 ಟೂರ್ ಹೆಂಗೆ ಅದ್ರ ಖರ್ಚು ವೆಚ್ಚ ಅಂತ ಮಾತಾಡಿ. ಅವರು ಬುಧವಾರ ತಳಕು ಗ್ರಾಮದ ಗ್ರಂಥಾಲಯದಲ್ಲಿ ತಳಕು ಮತ್ತು ನಾಯಕನಹಟ್ಟಿ ಹೋಬಳಿಯ ಮಾದಿಗ ಸಮುದಾಯದ ಮುಖಂಡರುಗಳ ಏರ್ಪಡಿಸಿದ್ದ ಒಳ ಮೀಸಲಾತಿಗಾಗಿ ಸರ್ಕಾರಕ್ಕೆ ಒತ್ತಡ ತರುವಂತೆ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಜನಾಂಗದ ಹಿತದೃಷ್ಟಿಯಿಂದ ಇಷ್ಟೊಂದು ಜನ ಈ ಎರಡು ಹೋಬಳಿಗಳಿಂದಲೇ ಹೋಬಳಿಯಿಂದ ಇಷ್ಟೊಂದು ಜನ ಸೇರೋದಿದೆಯಲ್ಲ, ಅದು ಬಹಳ ನನಗೆ ಬಹಳ ಸಂತೋಷವನ್ನು ತರಂಥ ವಿಷಯ. ಎಲ್ಲ ನಮ್ಮೆಲ್ಲ ಸಹೋದರರು ಮತ್ತು ನೆಂಟರು ಎಲ್ಲರೂ ನನಗೆ ಫೋನ್ ಮಾಡೋದಕ್ಕೆ ನನಗಂತೂ ಭಾಳ ಸಂತೋಷ ಆಯಿತು. ನಿಮ್ಮ ಜೊತೆಗೆಲ್ಲ ಇವತ್ತು ಮಾತಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ತಮಗೆಲ್ಲ ಗೊತ್ತಿದೆ, ನಾನು ಸುಮ್ಮನೆ ನಾನೇನು ಇತಿಹಾಸ ಯಾರು ಬೇಜಾರು ಮಾಡ್ಕೋಬೇಡಿ. ಈ ಒಳ ಮೀಸಲಾತಿ ವಿಚಾರನ ಸ್ವಲ್ಪ ಇನ್ನೋಟ ಅಷ್ಟೇ, ಜಾಸ್ತಿ ಇರೋದಿಲ್ಲ. ತಮಗೆಲ್ಲ ಗೊತ್ತಿದ್ದಂತೆ 1990ರಲ್ಲಿ ಈ ಚಳವಳಿ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಇದೇ ವೇಳೆ ದಲಿತ ಮುಖಂಡ ಆರ್ ಬಸಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಸಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ್, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಶಂಕರಸ್ವಾಮಿ, ಅಬ್ಬೇನಹಳ್ಳಿ LIC ನಾಗರಾಜ್, ಎನ್ ದೇವರಹಳ್ಳಿ ರಾಜಣ್ಣ, ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯ ಎಂ ಓಬಳೇಶಪ್ಪ, ಚನ್ನಾಗನಹಳ್ಳಿ ಮಲ್ಲೇಶ್ ಸೇರಿದಂತೆ ನಾಯಕನಹಟ್ಟಿ ಮತ್ತು ತಳಕು ಭಾಗದ ಇನ್ನು ಮಾದಿಗ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ರಾಜ್ಯ ಸರ್ಕಾರಗಳಿಗೆ ಇದನ್ನು ಮಾಡಲಿಕ್ಕೆ, ಈ ಒಳ ಮೀಸಲಾತಿ ಮಾಡಲಿಕ್ಕೆ ಹಕ್ಕಿಲ್ಲ. ಅದು ಆರ್ಟಿಕಲ್ ಸಂವಿಧಾನದ ವಿಧಿ 341ರಲ್ಲಿ ಸಂಸತ್ತೇ ಅದನ್ನು ತಿದ್ದುಪಡಿ ಮಾಡಿ ಮಾತ್ರನೇ ಒಳ ಮೀಸಲಾತಿನ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಅವರು ನಮ್ಮ ಆಂಗ್ಲದ ಗೌರ್ಮೆಂಟ್ ಆದೇಶವನ್ನು ರದ್ದು ಮಾಡಿದ್ರು.